ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೇಬಿ ಕಾರ್ನಿಂದ ಒಂದು ಪೆಪ್ಪರ್ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೇಬಿ ಕಾರ್ನ ಒಂದೆರಡು ಈರುಳ್ಳಿ, ಒಂದು ದಪ್ಪ ಮೆಣಸಿನ್ಕಾಯಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದಿಷ್ಟು ಬೆಳ್ಳುಳ್ಳಿ ಇಲ್ಕು, ಒಂದು ಅರ್ಧ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಸೋಯಾ ಸಾಸು, ವಿನೆಗರು, ಆಮೇಲೆ ಕರಿಮೆಣಸಿನ ಪುಡಿ, ಚಾಟ್ ಮಸಾಲ, ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಆಮೇಲೆ ಲಾಸ್ಟಿಗೆ ಹಾಕೋಕ್ಕೆ ಒಂದು ಸ್ವಲ್ಪ ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ. ಫಸ್ಟು ಈ ಬೇಬಿ ಕಾರ್ನ ಸ್ಲ್ಯಾಂಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಎರಡೂ ಕೂಡ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೇಬಿ ಕಾರ್ನ ಈಗ ಬಿಸಿನೀರಿಗೆ ಒಲೆ ಮೇಲೆ ನೀರು ಇಟ್ಬಿಟ್ಟು ಒಂದು ಉಪ್ಪು ಹಾಕ್ಬಿಟ್ಟು ಒಂದು ಮುಕ್ಕಾಲು ಹಸಿ ಬೇಯಿಸ್ಕೊಳ್ಳೋಣ. ಈಗ ಫುಲ್ಲು ಬೇಯಬಾರ್ದು, ಒಂದು ಮುಕ್ಕಾಲು ಹಸಿ, ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮುಕ್ಕಾಲು ಹಸಿ. ಮತ್ತು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತೀವಲ್ಲ ಆಗಿನ ಸ್ವಲ್ಪ ಬೇಯ್ಕೊಳ್ಳುತ್ತದು. ಒಂದೆರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟಿಲ್ದಂಗೆ ಸ್ಲರಿ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಇದು ಬೇಯಕ್ಕೆ ಬಂತೀಗ. ಬೆಂದಿದೆ. ಈಗ ನೀರನ್ನ ಬಸ್ಕೊಂಬಿಡೋಣ. ಬೆಂದಿದೆ ನೋಡಿ, ಅದು ಸಾಕು. ಇಷ್ಟು ಬೆಂದರೆ ಸಾಕು, ಬೇಕಾದಷ್ಟದು. ಈಗ ನೀರು ಬಸ್ಕೊಂಬಿಡೋಣ. ಒಲೆ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಈಗ ಎಣ್ಣೆ ಕಾಯ್ದ ಮೇಲೆ ಈಗ ಅರ್ಧಂಬರ್ಧ ಬೇಯಿಸ್ಕೊಂಡಿದ್ದೀವಲ್ಲ ಬೇಬಿ ಕಾರ್ನ, ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಹಂಗೆ ಒಂದೆರಡು ನಿಮಿಷ ಬಾಗಿಸ್ಕೊಳ್ಳೋಣ. ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎರಡನ್ನೂ ಹಾಕ್ಬಿಟ್ಟು ಅದು ಒಂದೆರಡು ನಿಮಿಷ ಮಾಗಿದ ಮೇಲೆ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಹಾಕೋಣ. ಇದನ್ನು ಕೂಡ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಕೂಡ ಪೂರ್ತಿ ಹಣ್ಣಾಗೋಷ್ಟು ಬೇಯಿಸ್ಕೋಬಾರ್ದು. ಒಂದು ಮುಕ್ಕಾಲು ಹಸಿ ಬೆಂದರೆ ಬೇಕಾದಷ್ಟದು. ಸ್ವಲ್ಪ ಕ್ರಂಚಿಯಾಗಿ ಸಿಗಬೇಕದು ಬಾಯಿಗೆ. ತುಂಬ ಬೇಯಿಸ್ಬಿಟ್ರೆ ಅದರ ಟೇಸ್ಟೇ ಬೇರೆ ಆಗೋಗ್ಬಿಡುತ್ತೆ. ಈಗ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ನೀರಲ್ಲಿ ಬೇಯಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಾದರೆ ಎಣ್ಣೆಲಿ ಸಹಿತ ಇದನ್ನು ಬೇಬಿ ಕಾರ್ನ ಬೇಯಿಸ್ಕೋಬೋದು. ನೋಡಿ, ಒಂದು ಅರ್ಧ ಸ್ಪೂನು ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟು ಹಾಕ್ಕೊಂಡೆ. ಇದು ಆಗ್ತಾ ಬಂತು. ಇವಾಗ ನೆಕ್ಸ್ಟ್ ಇದಕ್ಕೆ ಸಾಸ್ಗಳು, ಪೌಡ್ರುಗಳೆಲ್ಲ ಹಾಕ್ಕೊಳ್ಳೋಣ. ಸಾಕಿದಿಷ್ಟು ಬೆಂದಿರೋದು, ಬೇಕಾದಷ್ಟಿದು. ಈಗ ಇದಕ್ಕೆ ನಾವು ಪೆಪ್ಪರ್ ಪೌಡ್ರು, ಚಾಟ್ ಮಸಾಲ ಎಲ್ಲ ಹಾಕ್ಕೊಂಬಿಡೋಣ. ಪೆಪ್ಪರ್ ಪೌಡ್ರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಖಾರ ಎಲ್ಲನೂ ಕಡಿಮೆ ಯೂಸ್ ಮಾಡೋದ್ರಿಂದ
ಕಡಿಮೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಖಾರ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಬೇಬಿ ಕಾರ್ನಿಗೆ ನಾವು ಉಪ್ಪಾಕಿ ಬೇಯಿಸ್ಕೊಂಡಿದ್ವಿ. ಚಾಟ್ ಮಸಾಲದಲ್ಲೂ ಉಪ್ಪಿರುತ್ತೆ, ಸಾಸ್ಗಳಲ್ಲೂ ಉಪ್ಪಿರುತ್ತೆ. ಅದರಿಂದ ಉಪ್ಪನ್ನ ನೋಡ್ಕೊಂಡು ಹಾಕಬೇಕು. ಈಗ ಕಾರ್ನ್ಫ್ಲೋರ್ ಸ್ಲರಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ. ವಿನೆಗರ್ ಹಾಕೋಣ ಒಂದು ಅರ್ಧ ಸ್ಪೂನು. ಸೋಯಾ ಸಾಸು ಹಾಕೊಂಡ್ಬಿಡೋಣ. ತುಂಬ ಇಲ್ಲ, ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು. ಇದಾದಮೇಲೆ ನೆಕ್ಸ್ಟ್ ಕಾರ್ನ್ ಸ್ಟಾರ್ಚ್ ಇದು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ. ನೆಕ್ಸ್ಟ್ ಒಂದು ಸ್ವಲ್ಪ ಟೊಮೊಟೊ ಸಾಸ್ ಹಾಕಿದ್ರೆ ಇದು ರೆಡಿ. ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೊಳ್ಳೋಣ. ಎಲ್ಲ ಮೈಲ್ಡ್ ಆಗಿರೋದ್ರಿಂದ ಇದು ತಿಂದಮೇಲೆ ಎದೆ ಉರಿಯಿತು ಅದು ಇದು ಏನಿಲ್ಲ. ಪೆಪ್ಪರ್ ಜಾಸ್ತಿ ಹಾಕ್ಕೊಂಡ್ರೆ ಎದೆ ಉರಿಯುತ್ತಲ್ಲ, ಅದೆಲ್ಲ ಏನೂ ಇಲ್ಲ. ಯಾಕೆಂದರೆ ನಾನು ತುಂಬ ಕಮ್ಮಿ ಹಾಕ್ಕೊಂಡು ಮೈಲ್ಡಾಗಿ ಮಾಡ್ಕೊಂಡಿದ್ದೀನಿ. ಖಾರ ಜಾಸ್ತಿ ಆದರೂ ಪರವಾಗಿಲ್ಲ ಅನ್ನೋರು ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ಆಯಿತು, ಇದು ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ರೆಡಿ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.